ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಈ ರೀತಿ ಬೋ ಅಂದ್ರೆ ಈಗ ಒಂದು ಡ್ರೆಸ್ ನ ನಾವು ರೆಡಿ ಮಾಡಿ ಕೊಡ್ತೀವಿ ಅಂತ ಅಂದಾಗ ಅದಕ್ಕೆ ಮ್ಯಾಚಿಂಗ್ ಬೋ ಇತ್ತು ಅಂತಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ಸಿಂಪಲ್ ಆಗಿ ನಾವು ಬೋನ ಯಾವ ರೀತಿ ಮಾಡಬಹುದು ಅನ್ನೋದ್ರ ಸಂಪೂರ್ಣ ಮಾಹಿತಿನ ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆಗತ್ತೆ. ಇಷ್ಟ ಆಗೋದ್ರಿಂದ ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ನಾನು ಒಂದು ಪೇಪರ್ ನಲ್ಲಿ ನೋಡಿ ಈಗ ರೌಂಡ್ ಶೇಪ್ ನ ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಮೈನ್ ಫ್ಯಾಬ್ರಿಕ್ ನ ಉಲ್ಟಾ ಇಟ್ಟಿದ್ದೀನಿ. ಹಾಗೆ ಲೈನಿಂಗ್ ನ ಇಟ್ಟಿದ್ದೀನಿ. ಈಗ ನಾವು ಸ್ಟಿಚ್ ನ ಎಲ್ಲ ಹಾಕ್ಬೇಕು ಅಂದ್ರೆ ನೋಡಿ, ಈಗ ಒಂದು 1/4 ಇಂಚಲ್ಲಿ ಈ ರೀತಿಯಾಗಿ ನೀವು ಸ್ಟಿಚ್ ಹಾಕೊಂಡ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಅದು ವೆಲ್ವೆಟ್ ಆಗ್ಬೋದು, ಯಾವುದೇ ಕ್ಲಾತ್ ಆಗ್ಬೋದು. ಒಂದು 1/4 ಇಂಚ್ ಅಷ್ಟು ಕಚ್ಚಾ ಬಿಟ್ಟು ನೀವು ಸ್ಟಿಚ್ ನ ಹಾಕಿ, ಅವಾಗ ನಿಮಗೆ ಪರ್ಫೆಕ್ಟ್ ಆಗಿರೋದು. ಸ್ವಲ್ಪ ತುದಿ ಆಯ್ತು ಅಂದ್ರೂ ಮಿಸ್ ಆಗಿ ಓಪನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ರೀತಿಯಾಗಿ ನೀವು ಒಂದು ಮಾರ್ಕ್ ನ ಮಾಡ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಅಲ್ಲದೆ ನಿಮ್ಗೆ ಕೂಡ ಚೆನ್ನಾಗಿ ಕಾಣ್ಲಿ ಅಂತ ನಾನು ಮಾರ್ಕ್ ನ ಮಾಡಿದ್ದೀನಿ. ಈಗ ನಾವು ಏನ್ ಮಾರ್ಕ್ ಮಾಡ್ಕೊಂಡಿದೀವಿ ಇಲ್ಲಿಗೆ ನಾವು ಸ್ಟಿಚ್ ನ ಹಾಕೋಬೇಕು. ಸ್ಟಿಚ್ ಹಾಕ್ಬೇಕಾದ್ರೆ ಕೂಡ ಅಷ್ಟೇ, ನೀವು ಏನ್ ಮಾರ್ಕ್ ಮಾಡ್ಕೊಂಡಿದ್ದೀರಾ ಅಲ್ಲಿಗೆ ಸ್ಟಿಚ್ ಹಾಕಿ, ತುದಿಗೆ ಸ್ಟಿಚ್ ಹಾಕೋಕೆ ಹೋಗ್ಬೇಡಿ. ತುದಿಗೆ ಸ್ಟಿಚ್ ಹಾಕಿದ್ರೆ ಅಂದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಓಪನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಓಪನ್ ಆಯ್ತು ಅಂತ ಅಂದಾಗ ನಿಮ್ಗೆ ಲುಕಿಂಗ್ ಅನ್ನೋದು ಹೋಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಎಡ್ಜ್ ಅಲ್ಲಿ ನೀಟಾಗಿ ರಫ್ ನ ಹೊಡೆದು ಕ್ಲಾತ್ ನ ತಕ್ಕೊಳ್ಳಿ. ತೆಗ್ದಾದ್ಮೇಲೆ ನೋಡಿ, ಆ 1/4 ಇಂಚ್ ಏನ್ ಬಿಟ್ಟಿದೀವಿ ಅದಷ್ಟು ಕಚ್ಚಾ ಹಾಗೇನೆ ಬಿಟ್ಟು, ಸುತ್ತ ಎಕ್ಸ್ಟ್ರಾ ಏನೇ ಕ್ಲಾತ್ ಇತ್ತು ಅಂದ್ರೂ ಅದನ್ನ ನೀಟಾಗಿ ಕಟ್ ಮಾಡಿ. ನಾವು ಫಸ್ಟೇನೆ ರೌಂಡ್ ನ ಕಟ್ ಮಾಡ್ಬೋದು. ಕಟ್ ಮಾಡಿದಾಗ ಏನಾಗುತ್ತೆ, ಸ್ಟಿಚ್ ಮಾಡ್ಬೇಕಾದ್ರೆ ವೇರಿಯೇಷನ್ ಆಗುತ್ತೆ. ಅಲ್ಲದೆ ಇದು ವೆಲ್ವೆಟ್ ಕ್ಲಾತ್ ಆದ್ರಿಂದ ಜಾರತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಈ ರೀತಿಯಾಗಿ ನೀವು ಮಾಡಿದ್ರೆ ನಿಮ್ಗೆ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ. ಎಲ್ಲೂ ರಿಂಕಲ್ ಕೂಡ ಬರಲ್ಲ. ಈಗ ನೀವು ಸ್ಟಿಚ್ ಆದ್ಮೇಲೆ ಈ ಪೇಪರ್ಸ್ ಏನಿದೆ ಇದನ್ನ ನೀಟಾಗಿ ನೀವು ಟ್ರಿಮ್ ಮಾಡಿದ್ರೆ ತುಂಬಾನೇ ಪರ್ಫೆಕ್ಟ್ ಆಗಿ ಬರುತ್ತೆ. ನಿಮ್ಗೆ ಎಲ್ಲೂ ರಿಂಕಲ್ ಕೂಡ ಇರಲ್ಲ ಅಲ್ಲ. ಪರ್ಫೆಕ್ಟ್ ಪೇಪರ್ ಅನ್ನೋದ್ರಿಂದ ಸ್ಟಿಫ್ ಆಗಿ ಕೂಡ ಇರುತ್ತೆ. ನೋಡಿ, ಈ ರೀತಿಯಾಗಿ ಮಾಡಿ ಆದ್ಮೇಲೆ ಲೈನಿಂಗ್ ಏನ್ ಕ್ಲಾತ್ ಇದೆ, ಈ ಲೈನಿಂಗ್ ಕ್ಲಾತ್ ನ ನಾನು ಕಟ್ ನ ಮಾಡ್ತಾ ಇದ್ದೀನಿ. ಈಗ ಉಲ್ಟಾ ಮಾಡ್ತಾ ಇದ್ದೀನಿ. ಡಬಲ್ ಸೈಡ್ ವೆಲ್ವೆಟ್ ನ ಯೂಸ್ ಮಾಡಬಹುದು. ಇದು ವೆಲ್ವೆಟ್ ಅಂತ ಕ್ವಾಲಿಟಿ ಇಲ್ಲ. ಸ್ವಲ್ಪ ಇದಾಯ್ತು ಅಂದ್ರೆ ಡಸ್ಟ್ ಫಾರ್ಮೇಶನ್ ಆಗ್ತಿದೆ, ಹಾಗೇನೆ ಓಪನ್ ಅಪ್ ಆಗೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ನಾನು ಲೈನಿಂಗ್ ನ ಯೂಸ್ ಮಾಡಿದ್ದೀನಿ. ನೋಡಿ, ಈ ರೀತಿಯಾಗಿ ನಾವು ರೆಡಿ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಇಲ್ಲಿ ಲೇಸಸ್ ನ ಅಟ್ಯಾಚ್ ಮಾಡ್ತಾ ಹೋಗ್ಬೇಕು. ಲೇಸಸ್ ಏನಕ್ಕೆ ಅಟ್ಯಾಚ್ ಮಾಡ್ತೀರಾ, ಹಾಗೆ ಮಾಡ್ಬೋದು ಅಂದ್ರೆ ಹಾಗೆ ಕೂಡ ಮಾಡ್ಬೋದು. ನಾವು ಇದನ್ನ ಡೆಕೋರೇಟಿವ್ ಆಗಿ ಕಾಣ್ಲಿ ಅನ್ನೋದಕ್ಕೋಸ್ಕರ ಇಲ್ಲಿ ನಾನು ಲೇಸ್ ನ ಯೂಸ್ ಮಾಡ್ತಾ ಇದ್ದೀನಿ. ಎಂಡಿಗೆ ಆಲ್ಮೋಸ್ಟ್ 2 ಸ್ಟಿಚ್ ನ ಹಾಕ್ತಾ ಬನ್ನಿ ಲೇಸ್ ಅಲ್ಲಿ, ಅವಾಗ ನಿಮ್ಗೆ ಪರ್ಫೆಕ್ಟ್ ಆಗಿ ಕುತ್ಕೊಳ್ಳುತ್ತೆ. ಅಲ್ಲದೆ ಇಲ್ಲಿ ಸ್ಟಿಚ್ ಹಾಕ್ಬೇಕಾದ್ರೆ ಇದು ವೆಲ್ವೆಟ್ ಕ್ಲಾತ್ ಆದ್ರಿಂದ ಜಾರ್ತಾ ಇರತ್ತೆ. ಅಲ್ಲದೆ ತುಂಬಾನೇ ಎಡ್ಜಿಗೆನೆ ನಾವು ಸ್ಟಿಚ್ ನ ಹಾಕ್ಬೇಕಾಗತ್ತೆ, ಇಲ್ಲಾಂದ್ರೆ ಲುಕಿಂಗ್ ಅನ್ನೋದು ಹೋಗುತ್ತೆ. ಸೊ ಹಾಗಾಗಿ ಈ ರೀತಿಯಾಗಿ ಒಂದು ಲೇಸ್ ಆಗ್ಬೋದು ಅಥವಾ ನಿಮ್ಗೆ ಒಂದು ಬೀಡ್ ಆಗ್ಬೋದು, ನಿಮ್ಗೆ ಏನ್ ಇಷ್ಟ ಆಗತ್ತೆ ಅದನ್ನ ಇಲ್ಲಿ ಔಟ್ಲೈನ್ ಆಗಿ ನೀವು ಯೂಸ್ ನ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅವಾಗ ನಿಮ್ಗೆ ಬೋ ಅನ್ನೋದು ತುಂಬಾನೇ ಚೆನ್ನಾಗಿ ಬರುತ್ತೆ. ಲುಕಿಂಗ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ರೀತಿಯಾಗಿ ರೆಡಿ ಮಾಡಿರೋ ಬೋದು ಸೆಂಟರ್ಗೆ ನಾನು ಮಾರ್ಕ್ ನ ಮಾಡ್ತಾ ಇದ್ದೀನಿ. ಹೀಗೆ ಮಾರ್ಕ್ ಮಾಡಿ ಒಂದು ನಾರ್ಮಲ್ ನೀಡಲ್ ನ ತಗೊಂಡು ನೋಡಿ ಈ ರೀತಿಯಾಗಿ ಫ್ರಿಲ್ ನ ಕೊಡ್ತಾ ಹೋಗಿ. ಅವಾಗ ನಿಮ್ಗೆ ಫ್ರಿಲ್ ಟೈಪ್ ಅಲ್ಲಿ ಕೂತ್ಕೊಳ್ಳುತ್ತೆ. ತುಂಬಾನೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಮಾಡೋದ್ರಿಂದ ಬೋ ಮಾಡ್ಬೇಕಾದ್ರೆ ಈ ರೀತಿ ತುಂಬಾನೇ ಸ್ಮಾಲ್ ಆಗಿ ತಗೊಂಡ್ರೆ ತುಂಬಾನೇ ಲುಕಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಸ್ಟಿಚ್ ಹಾಕಿ ನೀಟಾಗಿ ಲಾಕ್ ಮಾಡಾದ್ಮೇಲೆ ಯಾವ ರೀತಿ ಬಂದಿರುತ್ತೆ ಬೋ ಅಂತ. ಇದನ್ನ ನಾನು ಸ್ವಲ್ಪ ಲೇಸ್ ಅಲ್ಲಿ ಕೊಟ್ಟಿದ್ದೀನಿ. ಇದಕ್ಕೆ ಒಂದು ಬೀಡ್ ನ ಹಾಕಿದ್ದೀನಿ. ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರೀದೆ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.